ಈ ಲಕ್ಷ್ಮಿಗೆ 36 ವರ್ಷ ವಯಸ್ಸು. ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಲಕ್ಷ್ಮಿ ಅಂತೂ ಚಿರ ಯುವತಿ ನದಿಲಿ ಎಂಜಾಯ್ ಮಾಡ್ತಾವಳು ನೋಡ್ರಿ. ಹಂಪಿಲಿರೋ ಈ ಲಕ್ಷ್ಮಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಯಾಕಂದ್ರೆ ಇಲ್ಲಿ ಬರೋ ಅಂತ ರಷ್ಯನ್ಸು ಯುರೋಪಿಯನ್ ಟೂರಿಸ್ಟ್ಗಳೆಲ್ಲ ಅವ್ರ ದೇಶದಲ್ಲಿ ಆನೆ ಎಲ್ಲಿ ಸಿಗ್ಬೇಕಲ್ವಾ, ಆ ಆನೆ ನೋಡಕ್ಕೆ ಇಲ್ಲೇ ಬರ್ತಾರೆ ನೋಡಿ. ಮಾವುತ್ರ ಎಲ್ಲ ಮೈ ಉಜ್ತಾವ್ರೆ. ಉಸಿರಾಡಕ್ಕೆ ಸೊಡ್ಲು ಮೇಲೆ ಎತ್ಕೊಂಡಿರೋದು. ಆಹಾ, ಜೀವನ ಅಂದ್ರೆ ಲಕ್ಷ್ಮಿದು. ಲಕ್ಷ್ಮಿ ತಗೋರ ತಿನ್ನೋ ಬಾಳೆಹಣ್ಣು. ಮಲ್ಕೊಂಡು ತಿನ್ನೋದು ಲಕ್ಷ್ಮಿ. ಅಲ್ಲಿ ಮೈ ಉಜ್ಜಿಸ್ಕೊತಾ ಇರೋದು. ದೊಡ್ಡ ಬಂಡೆನೇ ಎದ್ ನಿಂತಂಗ ಆಗೋಯ್ತಲ್ಲ. ಈ ಲಕ್ಷ್ಮಿಗೆ 36 ವರ್ಷ ವಯಸ್ಸು. ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಲಕ್ಷ್ಮಿ ಅಂತೂ ಚಿರ ಯುವತಿ ನದಿಲಿ ಎಂಜಾಯ್ ಮಾಡ್ತಾವಳು ನೋಡ್ರಿ. ಓ, ಸುಂದ್ರಿ ಕಂಡಂಗ್ ಕಾಣ್ತಾವಳೆ. ಏ ಲಕ್ಷ್ಮಿ ಹತ್ರ ಆಶೀರ್ವಾದ ತಗೊಳ್ಳೋಣ ಬರ್ರಿ. ಸ್ಪೆಷಲ್ ಆಶೀರ್ವಾದ ಲಕ್ಷ್ಮಿಯಿಂದ. ನೆನ್ಸಾಕ್ಬಿಡ್ತು ಗುರು. ಏ ಲಕ್ಷ್ಮಿ, ಈ ಚಿರ ಯುವತಿ ಆಡೋ ಆಟ ನೋಡಿ. ಹಂಪಿಗೆ ಬಂದರೆ ನಮಗೆ 2 ಲೆಜೆಂಡ್ಗಳು ನೆನಪಾಗ್ತಾರೆ. ಒಂದು ನಮ್ಮ ಬಾಸ್ ಹನುಮಂತ, ಇನ್ನೊಂದು ಶ್ರೀಕೃಷ್ಣ ದೇವರಾಯ. ಈ ವಿಜಯನಗರ ಸಾಮ್ರಾಜ್ಯನೇ ಆಳಿದ್ರು ಅಂತ ನಮಗೆಲ್ಲ ಗೊತ್ತು. ಆದರೆ ಶ್ರೀಕೃಷ್ಣ ದೇವರಾಯ ಆಳಿದ್ದು ಬರೀ 20 ವರ್ಷ ಅಂತ ನಮ್ಮಲ್ಲಿ ತುಂಬ ಕಮ್ಮಿ ಜನಕ್ಕೆ ಗೊತ್ತಿರೋದು. ಬರೀ 20 ವರ್ಷ ಆಳಿದ್ರು ಸಹ ಯಾರೇ ರಾಜರುಗಳು ಬರಲಿ, ಹಿಂದೆ ಯಾರೇ ರಾಜರುಗಳು ಇರಲಿ, ಮುಂದೆ ಬರೋ ಅಂಥವ್ರು, ಹಿಂದೆ ಆಗಿದ್ದಂಥವ್ರು, ಆ ಎಲ್ಲ ರಾಜರಿಗೂ ಮಾದರಿಯಾಗಿ ಬದುಕಿದ್ದಂಥ ಶ್ರೀಕೃಷ್ಣ ದೇವರಾಯನ ಅರಮನೆ ನೋಡ್ತಾ ಇದ್ದೀರಾ ನೀವು. ಈಗ 16ನೇ ಶತಮಾನದಲ್ಲಿ ಈ ರಸ್ತೆ ಏನು ನೋಡ್ತಾ ಇರೋ ನೋಡಿ, ಈ ರಾಜ ಬೀದಿಗಳಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ಯಥೇಚ್ಛವಾಗಿ ಮಾರ್ತಾ ಇದ್ರು. ಮುತ್ತು, ರತ್ನ, ವಜ್ರ, ವೈಡೂರ್ಯ ಮಾರೋ ಅಂಥ ವರ್ತಕರ ಅಂಗಡಿಗಳಿದು. ಇದು ನೋಡಿ 2 ಫ್ಲೋರ್ ಇದೆ. ಶ್ರೀಮಂತ ವರ್ತಕರ ಅಂಗಡಿ ಇದು. ಶ್ರೀಕೃಷ್ಣ ದೇವರಾಯ ತನ್ನ ವಿಶೇಷ ಮಂತ್ರಿಗಳ ಜೊತೆ ಗುಪ್ತವಾಗಿ ಮಾತಾಡಬೇಕಲ್ಲ. ರಾಜ್ಯಭಾರ ಹೆಂಗೆ ಮಾಡೋದು, ಯಾರಾದರೂ ಯುದ್ಧ ಮಾಡಿದ್ರೆ ಅದೆಲ್ಲ ಸ್ಟ್ರಾಟಜಿಗಳು, ಅದೆಲ್ಲ ಮಾತಾಡೋ ಅಂಥ ಗುಪ್ತ ಕೋಣೆ ಇದೆ. ಇಲ್ಲೊಂದು ಹಾಲ್ ಇದೆ ನೋಡಿ, ಇಲ್ಲೊಂದು ಕೋಣೆ. ರೋಡಲ್ಲಿ ವಜ್ರ, ವೈಡೂರ್ಯ, ಚಿನ್ನಾಭರಣನೆಲ್ಲ ಮಾರ್ತಾ ಇದ್ರು. ಅದೇ 16ನೇ ಶತಮಾನದಲ್ಲಿ ಒಬ್ಬ ಬಡವಿ ಹರಕೆ ಹೊತ್ಕೊಂಡಿರ್ತಾಳೆ. ಅವಳು ಹರಕೆ ತೀರಾದ್ಮೇಲೆ ಬಡವಿ ಕಟ್ಸಿರೋ ಅಂತ ಶಿವಲಿಂಗದ ದೇವಸ್ಥಾನ.